ಯಕ್ಷ ಪ್ರಶ್ನೆ. ಪಾಂಡವರು 12 ವರ್ಷ ವನವಾಸ ಮಾಡ್ತಾ ಇರುವಾಗ ಒಂದು ದಿನ ಬಾಯಾರಿಕೆ ಉಂಟಾಯಿತು. ಧರ್ಮರಾಯನು ಒಬ್ಬರ ನಂತರ ಮತ್ತೊಬ್ಬರು ನೀರನ್ನು ತರಲು ಹೋದವರು. ಯಾರೂ ಹಿಂತಿರುಗಿ ಬರಲಿಲ್ಲ. ಕೊನೆಗೆ ಧರ್ಮರಾಯನು ಹೋಗ್ತಾನೆ. ಅಲ್ಲಿ ಸರೋವರ ಒಂದಿತ್ತು. ಅದರಲ್ಲಿ ಬಕಪಕ್ಷಿ ಇತ್ತು. ಅದು ಸರೋವರವನ್ನು ಕಾಯ್ತಾ ಇರುತ್ತೆ. ಯಾರೇ ಆಗಲಿ ಯಕ್ಷನ ಪ್ರಶ್ನೆಗಳಿಗೆ ಉತ್ತರಿಸಿ ಬಳಿಕ ನೀರನ್ನು ಕುಡಿಯಬಹುದು. ಆದರೆ ಧರ್ಮರಾಯನ ತಮ್ಮಂದಿರು ತಾತ್ಸಾರ ತೋರಿಸಿದ್ದರಿಂದ ಎಲ್ಲರೂ ಸತ್ತರು. ಧರ್ಮರಾಯನು ಸಮಯಸ್ಫೂರ್ತಿಯಿಂದ ವರ್ತಿಸಿದ್ದರಿಂದ ಎಲ್ಲ ತಮ್ಮಂದಿರನ್ನು ಬದುಕಿಸಿಕೊಂಡನು. ಯಕ್ಷನು ಧರ್ಮರಾಯನಿಗೆ 123 ಪ್ರಶ್ನೆಗಳನ್ನು ಕೇಳ್ತಾನೆ. ಆಗ ಅವನ ತಮ್ಮಂದಿರು ಸತ್ತು ಬಿದ್ದಿರ್ತಾರೆ. ಆದರೂ ಸಂಯಮದಿಂದ ವರ್ತಿಸುತ್ತಾ ಬಹಳ ಉತ್ತಮವಾದ ಉತ್ತರಗಳನ್ನು ನೀಡಿ ಗೆಲ್ತಾನೆ ಧರ್ಮರಾಯ. ಹೀಗೆ ಯಕ್ಷನಿಗೆ ಸಮಾಧಾನವಾಯಿತು. ಆಗ ಯಕ್ಷನು, ನನಗೆ ಸಂತೋಷವಾಗಿದೆ, ಯಾರಾದರೂ ಒಬ್ಬ ತಮ್ಮನನ್ನು ಬದುಕಿಸುತ್ತೇನೆ ಅಂತ ಹೇಳಿದಾಗ ಸ್ವಲ್ಪವೂ ಆಲೋಚಿಸದೆ ನಕುಲನನ್ನು ಬದುಕಿಸುವಂತ ಕೇಳ್ತಾನೆ. ಯಕ್ಷ ಆಶ್ಚರ್ಯದಿಂದ ಧರ್ಮರಾಯನ ಮುಂದೆ ಯುದ್ಧ ಮಾಡಬೇಕು, ಅದಕ್ಕಾಗಿ ಭೀಮ ಅಥವಾ ಅರ್ಜುನರನ್ನು ಬದುಕಿಸುವಂತೆ ಕೇಳು ಅಂತ ಹೇಳ್ತಾನೆ. ಆಗ ಧರ್ಮರಾಯನು, ನಮ್ಮ ತಂದೆಗೆ 2 ಪತ್ನಿಯರು, ಅವರಲ್ಲಿ ಒಬ್ಬರು ಕುಂತಿ, ಅವಳ ಹಿರಿಯ ಮಗ ನಾನು ಜೀವಂತವಾಗಿರುವೆನು. ಮಾದರಿಗೆ 2 ಮಕ್ಕಳು, ಅವರಲ್ಲಿ ಹಿರಿಯ ಮಗ ನಕುಲ. ಪ್ರಪಂಚದಲ್ಲಿ ಎಲ್ಲರೂ ಸಾಯುವರು. ಹಾಗೆ ಮೇಲಿನ ಲೋಕಕ್ಕೆ ಹೋದಾಗ ಮಾದರಿ ಕುಂತಿಯನ್ನು ಕೇಳಿದಾಗ ಅವಳ ಮುಂದೆ ತಲೆಯನ್ನು ತಗ್ಗಿಸಬಾರದು, ನಮ್ಮ ತಾಯಿ ಎಲ್ಲಿಯೂ ತಲೆ ತಗ್ಗಿಸಬಾರದು ಅಂತ ಹೇಳಿದಾಗ ಯಕ್ಷ ಬಹಳ ಆಶ್ಚರ್ಯದಿಂದ ನೋಡ್ತಾನೆ. ಕೊನೆಯದಾಗಿ ಯಕ್ಷನು, ಪ್ರಪಂಚದಲ್ಲಿ ಎಲ್ಲಕ್ಕಿಂತಲೂ ಆಶ್ಚರ್ಯವಾದದ್ದು ಯಾವುದು ಅಂತ ಹೇಳಿದಾಗ ಧರ್ಮರಾಯನು, ಸಾವು ನಿಶ್ಚಿತ, ಹಾಗೆ ಸತ್ತವರು ಜೊತೆಗೆ ಸ್ಮಶಾನಕ್ಕೆ ಹೋಗುವರು. ಅಲ್ಲಿಗೆ ಹೋದಾಗ ವಿರಕ್ತಿ ಹೊಂದುವೆನು, ಆದರೆ ಮನೆಗೆ ಹಿಂತಿರುಗಿದಾಗ ಮತ್ತೆ ಹಿಂದಿನಂತೆಯೇ ವರ್ತಿಸುವನು. ಧರ್ಮರಾಯನ ಉತ್ತರವನ್ನು ಕೇಳಿ ಸಂತೋಷವಾಯಿತು ಯಕ್ಷನಿಗೆ. ಎಲ್ಲ ತಮ್ಮಂದಿರನ್ನು ಬದುಕಿಸ್ತಾನೆ.